ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ನಾನು ಮನೆಯಲ್ಲಿ ಒಂದು 4-5 ಚಪಾತಿ ಉಳಿದಿದ್ದು ನೆಂಟರು ಬಂದಾರಂತ ಜಾಸ್ತಿ ಚಪಾತಿ ಮಾಡಿಟ್ಟಿದ್ದೀವಿ. ಈ ಚಪಾತಿ ಉಳಿದಿರೋದು ಯಾರೂ ತಿನ್ನಲ್ಲ ಅಂದ್ಕೊಂಡು ಈ ಚಪಾತಿ ಮುರಿದ್ಬಿಟ್ಟು ನಾನು ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ. ಬನ್ನಿ, ಆ ಚಪಾತಿ ಒಂದು 5 ಚಪಾತಿ ಇದ್ದಾವೆ. ಇವು 5 ಚಪಾತಿಗೂ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ. ನೋಡಿ, ಒಂದು 150 ಗ್ರಾಮ್ ಬೆಲ್ಲ, 150 ಗ್ರಾಮ್ ಬೆಲ್ಲ, ಒಂದು 4-5 ಗೋಡಂಬಿ, ಒಂದು 3 ಏಲಕ್ಕಿ, ಒಂದು ಸ್ವಲ್ಪ ದ್ರಾಕ್ಷಿ. ಇದನ್ನ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ. ಇವಾಗ ಇದನ್ನು ಸ್ವಲ್ಪ ನೀರಿಗೆ ಹಾಕ್ಕೊಳ್ಳೋಣ. ಬನ್ನಿ, ಬೆಲ್ಲ ಇವಾಗ ಒಂದು ಪಾತ್ರೆ ಇಟ್ಕೋಬೇಕು. ಯಾಕಂದರೆ ಇದನ್ನು ಬೆಲ್ಲ ಕರಗಿಸ್ಕೋಬೇಕು. ಒಳಗಡೆ ಕಲ್ಲು ಧೂಳು ಇರುತ್ತೆ. ಇದನ್ನು ಬೆಲ್ಲ ಕರಗಿಸ್ಕೊಂಡ್ಬಿಟ್ಟು ನಾವು ಇದನ್ನು ಸೋಸ್ಕೊಂಬರೋಣ. ಬನ್ನಿ, ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ನೀರು ಕಾಯಿಸ್ಕೊಂಡಿದ್ದೆ, ಕಾಯ್ದಿರೋ ನೀರೇ ಹಾಕ್ತೀನಿ. ಬೇರೆ ಕರಗಲಿ ಅಂತ ಟೈಮ್ ಇದ್ದರೆ ಸ್ವಲ್ಪ ತಣ್ಣೀರೇ ಹಾಕೋಬೋದು. ಇದು ಸ್ವಲ್ಪ ಕರಗಲಿ. ನೋಡಿ, ಇವಾಗ ಒಂದು ಈ ಥರ ಚಾಣಿ ತೊಗೋಬೇಕು. ತೊಗೊಂಡ್ಬಿಟ್ಟು ನೀವು ಈ ಥರ ಇಲ್ಲೂ ನಾವು ಸೋಸ್ಕೋಬೇಕು. ಯಾಕಂದರೆ ಕಲ್ಲು ಧೂಳು ಇರುತ್ತೆ. ನೋಡಿ ಎಷ್ಟೊಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಮಾಡಿ ಕೊಡಬಾರ್ದು ಮಕ್ಕಳಿಗೆಲ್ಲ. ನೋಡಿ ಎಷ್ಟು ಇದೆ ಇದರಲ್ಲಿ ಕಲ್ಲು ಧೂಳು. ಈ ಥರ ಎಲ್ಲ ಸೋಸ್ಕೊಂಡ್ಬಿಟ್ಟು ನಾವು ಬೇರೆ ಪಾತ್ರೆಯಲ್ಲಿ ಮಾಡಿ ತೋರಿಸ್ತೀನಿ. ಬನ್ನಿ, ಪಾತ್ರೆ ಇಟ್ಕೋಬೇಕು. ಪಾತ್ರೆಯಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ನೀವು ತುಪ್ಪ ಇದ್ದರೆ ತುಪ್ಪನೂ ಯೂಸ್ ಮಾಡ್ಬೋದು. ನಾನು ಎಣ್ಣೆಲೇ ಮಾಡಿ ತೋರಿಸ್ತಾ ಇದ್ದೀನಿ. ಅವ್ರ ಮನೇಲಿ ತುಪ್ಪ ಇರುತ್ತೆ ಇರಲ್ಲ, ಏನಪ್ಪ ಮಾಡೋಣ ಅನ್ನೋದು. ಈ ಥರ ಎಣ್ಣೆನೂ ಹಾಕೊಂಡ್ಬಿಟ್ಟು ಡ್ರೈ ಫ್ರೂಟ್ ಎಲ್ಲ ನಾನು ನೋಡಿ ಡ್ರೈ ಫ್ರೂಟ್ಸ್ ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ಈ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಂಗೆ ತುಪ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ನೀರು ಸೋಸ್ಕೊಂಡಿದ್ದೀವಿ. ನೋಡಿ, ಅದಕ್ಕೆ ಎಷ್ಟು ಬೇಕಂತ ನಾವು ಅಷ್ಟು ಹಾಕೊಂಡ್ಬಿಟ್ಟು ನಾವಿವಾಗ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೋಡಿ, ಚಪಾತಿಗೆ ಎಷ್ಟು ಬೇಕಂತ ನೋಡಿಕೊಂಡು ಇದು ಸ್ವಲ್ಪ ಕುದಿ ಬರಲಿ. ಆಯ್ತು, ಕುದಿಯುವಾಗ ನಾವು ಈ ಚಪಾತಿ ಮುರಿದಿರೋದು ಈ ಥರ ತುಣುಕೆಲ್ಲ ನೀವು ಹಾಕ್ಬೋದು. ಬೇಕಾದ್ರೆ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಇಲ್ಲದವರು ಖಾರನೂ ಮಾಡ್ಕೋಬೋದು. ಸೇಮ್ ಟೊಮಾಟೊ, ಈರುಳ್ಳಿ, ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ನೀವು ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಇದು ಖಾರನೂ ಮಾಡ್ಕೋಬೋದು. ನೋಡಿ, ಈ ಥರ ತಿರುಗಿಬಿಟ್ಟು ಒಂದೇ 1 ನಿಮಿಷ ಇದನ್ನು ಮುಚ್ಚೋಣ. ಮುಚ್ಚಿಬಿಟ್ಟು ನಾವು ಸ್ವೀಟ್ ನೋಡ್ಕೊಂಡು ಬೇಕಂದ್ರೆ ನೀವು ಹಾಕ್ಕೋಬೋದು. ಇವಾಗ ಸ್ವಲ್ಪ ಮುಚ್ಚಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಚಪಾತಿ ಅಂತ ಗೊತ್ತೇ ಆಗಲ್ಲ. ಒಂಥರ ಸ್ವೀಟು ಏನೋ ಮಕ್ಕಳಿಗೆ ಮಾಡಿಕೊಟ್ಟಂಗೆ ಅವಕ್ಕೂ ಖುಷಿ ಫೀಲ್ ಆಗುತ್ತೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಒಂದೇ 1 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ನಾನು ತಟ್ಟೆಗೆ ಹಾಕಿ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ರೆಡಿಯಾಗಿದೆ. ಬನ್ನಿ, ನೋಡಿ, ನಾನು ಏಲಕ್ಕಿ ಆವಾಗಲೇ ತೋರಿಸಲಿಲ್ಲ. ಏಲಕ್ಕಿ ಮಾತ್ರ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹುಟ್ಟು ಹಾಕಕ್ಕೆ ಹೋಗಬೇಡಿ. ಈ ಥರ ಸಿಪ್ಪೆ ಸಮೇತ ಹಾಕಿದರೆ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಗಮ್ ಅಂತ ಬರ್ತಿರ್ತಲ್ಲ, ಮಕ್ಕಳಿಗೆ ಖುಷಿಯಾಗಿ ತಿಂತವ್ರೆ. ಇವಾಗ ಇದು ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ಬನ್ನಿ, ನೋಡಿ, ಉಳಿದಿರೋ ಚಪಾತಿಯಿಂದ ಸ್ವೀಟ್ ಮಾಡೋದು ರೆಡಿಯಾಗಿದೆ. ಈ ಸ್ವೀಟ್ ಜೊತೆಗೆ ನೀವು ಹಾಲು ಹಾಕ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಹಾಲು ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನೋಡಿ, ಉಳಿದಿರೋ ಚಪಾತಿಯಿಂದ ನಾನು ಒಂದು ಸ್ವೀಟ್ ಮಾಡಿದ್ದೀನಿ. ಈ ಸ್ವೀಟು ಈ ಹಾಲು ಜೊತೆಗೆ ಹಾಕ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟ ಆದವರು ಹಾಲು ಈ ಸ್ವೀಟು ಹಾಕ್ಕೊಂಡು ತಿನ್ಬೋದು, ಬೇಡ ಆದವ್ರು ಹಾಗೆ ತಿನ್ಬೋದು. ಈ ಚಪಾತಿಯಿಂದ ಮಾಡಿರೋ ಸ್ವೀಟು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.